ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮ್ಮರ್ ಆಗಿ ಕೂಲಾಗಿ ಏನಾದರೂ ಜ್ಯೂಸ್ಗಳು ಮಕ್ಕಳಿಗೆ ಆಟ ಆಡ್ಕೊಂಡು ಬಂದು ಟಯರ್ಡ್ ಆಗಿದ್ದಾಗ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಈ ರೀತಿ ಮಸ್ಕಿ ಮೆಲನ್ ಜ್ಯೂಸನ್ನ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಷ್ಟು ಬ್ಯೂಟಿಫುಲ್ ಆಗಿರೋ ಜ್ಯೂಸನ್ನ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಬನ್ನಿ, ಈಗ ಮಾಡೋದನ್ನು ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಇಲ್ಲಿ ಒಂದು ದೊಡ್ಡ ಸೈಜಲ್ಲಿ ನಾನು ಒಂದು ಕರ್ಬೂಜ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋ ಅಂತಹ ಹಣ್ಣು. ಇವಾಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಇನ್ನೂ ಹಣ್ಣಾಗಬೇಕಿತ್ತು ಅನಿಸುತ್ತೆ, ಬಟ್ ಇನ್ನು ಸೈಡಲ್ಲೆಲ್ಲ ನೋಡಿ ವೈಟ್ ಕಲರೇ ಇದೆ. ನಮಗೆ ಅಷ್ಟೊಂದು ಹಣ್ಣು ಆಗಿರಲ್ಲ ಇದು. ಮೇ ಬಿ ಇನ್ನೂ ಸ್ವಲ್ಪ ಆಗಬೇಕಿತ್ತು, ಬಟ್ ಇವಾಗ ಏನು ಮಾಡೋದಕ್ಕಾಗಲ್ಲ. ಸೊ ಅದನ್ನೇ ಮಾಡ್ಕೊಳ್ಳೋಣ. ಈ ರೀತಿ ಶೀಟ್ಸ್ ಎಲ್ಲ ತೆಕ್ಕೊಂಬಿಡೋಣ. ಈಗ ಒಳಗಡೆ ಕೂಡ ನೀಟಾಗಿ ನಾವು ಈ ರೀತಿ ಸ್ಪೂನಲ್ಲೇ ತೆಕ್ಕೊಂಬಿಡೋಣ. ನೋಡಿ, ಈ ಥರ ತುಂಬ ಕಾಯಿ ಥರನೇ ಇದೆ, ತುಂಬ ಹಣ್ಣಾಗಿಲ್ಲ. ಇದು ಜಾಸ್ತಿ ಸ್ವಲ್ಪ ಹಣ್ಣಾಗಬೇಕು, ಚೆನ್ನಾಗಿ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ. ಇದು ನೋಡೋದಕ್ಕೆಲ್ಲ ಒಂದೇ ಥರ ಕಾಣಿಸುತ್ತೆ ಕಾಯಿಗಳು, ಬಟ್ ಹಣ್ಣಾಗಿರೋದು ಗೊತ್ತೇ ಆಗಲ್ಲ. ತುಂಬ ಹಣ್ಣನ್ನು ತಂದರೆ ಬೇಗ ಹಾಳಾಗಿಬಿಡುತ್ತೆ. ಅದೊಂದು ಒಂದಿನ ಇಟ್ಟರೆ ಸಾಕು, ಹಾಳಾಗಿಬಿಡುತ್ತೆ. ಈ ರೀತಿ ಎಲ್ಲ ಸ್ವಲ್ಪ ತೆಕ್ಕೊಂಬಿಡೋಣ. ಈಗ ನೋಡಿ, ಈ ರೀತಿ ತೆಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇದು ಆಮೇಲೆ ಬೇಕಾಗುತ್ತೆ. ಸ್ವಲ್ಪ ಮಾತ್ರ ಎತ್ತಿಟ್ಕೊಳ್ಳೋಣ. ಈ ರೀತಿ ಒಂದು 2-3 ಪೀಸು. ಇನ್ನು ಮಿಕ್ಕಿದ್ದೆಲ್ಲ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಈ ರೀತಿ ತೆಕ್ಕೊಂಬಿಡಬೇಕು. ಈಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ನಾವು ಹಾಲು ಕಾಯಿಸ್ಕೊಳ್ಳೋಣ. ನಾನಿಲ್ಲಿ 1 ಲೀಟರ್ ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಈಗ ಹಾಲನ್ನ ಸೇರಿಸ್ಕೊಳ್ಳೋಣ. ಈಗ ನಾನು 1 ಲೀಟರ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹಾಲು ಹಾಗೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಹಾಲು ಹಾಗೆ ಇಟ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ. ಈಗ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು. ಅದಕ್ಕೆ ನಾವು ಹಸಿ ಹಾಲನ್ನು ಇಟ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಸ್ಟರ್ಡ್ ಪೌಡರು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಇಲ್ಲಿ ಹಾಲು ಆಲ್ರೆಡಿ ಬಿಸಿಯಾಗಿ ಬಂತು. ಇವಾಗ ಶುಗರ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಶುಗರ್ನ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು ಕುದಿ ಬರಲಿ, ಅಲ್ಲಿವರೆಗೂ ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು. ಈ ರೀತಿ ಸ್ವಲ್ಪ ಸೌಟಲ್ಲಿ ಈ ರೀತಿ ಮಾಡಿಕೊಂಡ್ರೆ ತಳದಲ್ಲಿ ಒಂದು ರೀತಿ ಗಟ್ಟಿಯಾಗುತ್ತೆ, ಅದಾಗದೇ ಇರುತ್ತೆ. ಸೊ ಇದು ಸ್ವಲ್ಪ ಕುದಿ ಬರಲಿ, ಅಲ್ಲಿವರೆಗೂ ಬಿಡೋಣ ಹಾಗೆ. ಈಗ ನೋಡಿ, ನಾನಿಲ್ಲಿ ಶಿಯಾ ಸೀಡ್ಸ್ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ನೋಡ್ತಾ ಇರ್ಬೋದು. ಸಬ್ಜಾ ಸೀಡ್ಸ್ ಆದರೂ ತೊಗೊಳ್ಳಿ, ಶಿಯಾ ಸೀಡ್ಸ್ ಆದರೂ ತೊಗೊಳ್ಳಿ ನೀವು. ನಾನಿಲ್ಲಿ ಶಿಯಾ ಸೀಡ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ನೆನೆಸಿಡ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ನೆನೆಸಿಡಬೇಕು. ಇವಾಗ ಬೇಸಿಗೆಯಲ್ಲಿ ಮಕ್ಕಳೆಲ್ಲ ಆಟ ಆಡಿಕೊಂಡು ಮನೆಗೆ ಬಂದಾಗ ಸುಸ್ತಾಗಿ ಟಯರ್ಡಾಗಿ ಫುಲ್ ಎನರ್ಜಿ ಎಲ್ಲ ಡ್ರಾಪ್ ಆಗಿರುತ್ತೆ. ಸೊ ಮನೆಗೆ ಬಂದ ತಕ್ಷಣ ಮಕ್ಕಳಿಗೆ ನಾವು ಈ ರೀತಿ ಏನಾದರೂ ಮಾಡಿಕೊಡೋದ್ರಿಂದ ತುಂಬ ಎನರ್ಜಿ ಆಗಿರುತ್ತೆ. ಮಕ್ಳಿಗೆ ತುಂಬ ಖುಷಿಯಾಗುತ್ತೆ. ಆಗಲಿ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಈ ಸಮ್ಮರ್ ಟೈಮಲ್ಲಿ ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ಇದನ್ನು ಸೈಡಿಗೆ ಇಡೋಣ ಒಂದು 5 ನಿಮಿಷ. ಈಗ ನೋಡ್ತಾ ಇರ್ಬೋದು, ಹಾಲು ಕುದಿ ಬಂದಿದೆ ನೋಡಿ, ಈ ಥರ. ಈಗ ನಾವು ಇದಕ್ಕೆ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಳ್ಳೋಣ. ಹಾಗೆ ಕೈ ಬಿಡದೆ ಸ್ವಲ್ಪ ಹೊತ್ತು ತಿರುಗಿಸ್ಕೋಬೇಕಾಗುತ್ತೆ. ಈಗ ಈ ರೀತಿ ತಿರುಗಿಸ್ಕೋತಾ ಇರಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳಿ.
ಕಸ್ಟರ್ಡ್ ಪೌಡರ್ ಹಾಕಿ ನಾವು ಒಂದು 5 ನಿಮಿಷ ಈಗ ತಿರುಗಿಸ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ನಮಗೆ ಸ್ವಲ್ಪ ತಿಕ್ನೆಸ್ ಆಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಬರಬೇಕು, ನಮಗೆ ಸೌಟ್ ಮೇಲೆ ಒಂದು ಲೇಯರ್ ಇರಬೇಕು, ಆ ರೀತಿ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಸೊ ವಿಡಿಯೋ ಫುಲ್ವರೆಗೂ ನೋಡಿ, ಫುಲ್ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಈಗ ನೋಡಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನಾವು. ನಮಗೆ ನೋಡಿ ಈ ರೀತಿ ಸೌಟ್ ಮೇಲೆ ಒಂದು ಲೇಯರ್ ಆಗೇ ಇರಬೇಕು, ಆ ರೀತಿ ಇದ್ದಾಗ ನಾವು ಆಫ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಸೊ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಈಗ ನೋಡಿ ಇದು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಲ್ವ. ಸೊ ಈಗ ನಾವು ರುಬ್ಕೊಂಡಿರೋವಂಥದ್ದನ್ನು ಸೇರಿಸ್ಕೊಳ್ಳೋಣ. ಕರ್ಬೂಜ ರುಬ್ಬಿಟ್ಕೊಂಡಿರೋದು ಇದು. ಸೊ ಇದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಯಿತು ನಮಗೆ. ಚೆನ್ನಾಗಿ ಇದು ಕೂಲ್ ಆಗಬೇಕಾಗತ್ತೆ. ಇದೊಂದು 5 ನಿಮಿಷ ಆಚೆ ಇಟ್ಬಿಟ್ಟು ನಂತರ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಫ್ರಿಜ್ಜಲ್ಲಿ ಸ್ವಲ್ಪ ಕೂಲ್ ಆಗೋವರೆಗೂ, ಬಿಸಿಲಲ್ಲಿ ನಾವು ಕುಡಿಬೇಕು ಅಂದಾಗ ಸ್ವಲ್ಪ ಆದರೂ ತಣ್ಣಗಿದ್ರೆ ಚೆನ್ನಾಗಿರುತ್ತಲ್ವ. ಸೊ ಒಂದು 5 ನಿಮಿಷ 10 ನಿಮಿಷ ಆಗಲಿ ಫ್ರಿಜ್ಜಲ್ಲೋ ಇಡಿ, ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಹಾಗೆ ನಾವು ನೆನೆಸಿಟ್ಟಿರೋಂತಹ ಶೀಡ್ಸ್ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮಿಸ್ ಮಾಡದೆ ಟ್ರೈ ಮಾಡಿ ನೀವು. ಸೊ ಇದನ್ನು ನಾವು ಇವಾಗ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಸ್ವಲ್ಪ ತಣ್ಣಗಾಗಲಿ, ಹಾಗೆ ಇಡೋಕ್ಕೂ ಆಗೋಲ್ಲ. ನಾವು ಆಗಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಚಿಕ್ಕ ಚಿಕ್ಕಾಗಿದೆ ನಾವು ಪೀಸಸ್ ಆಗಿ ಮಾಡ್ಕೋಬೇಕಾಗತ್ತೆ. ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು. ಈ ರೀತಿ ನಮಗೆ ಇದನ್ನು ಜ್ಯೂಸಲ್ಲಿ ಸೇರಿಸ್ಕೊಂಡು ತಿನ್ನುವಾಗ ಅದು ಸ್ವಲ್ಪ ಬಾಯಿಗೆ ಸಿಗಬೇಕು. ಸ್ವಲ್ಪ ನಾವು ಆಲ್ರೆಡಿ ರುಬ್ಬಿಟ್ಟು ಹಾಕಿರ್ತೀವಿ, ಸೊ ಅದು ನಮಗೆ ಟೇಸ್ಟ್ ಕೊಟ್ಟರು ಕೂಡ ನಮಗೆ ಫ್ಲೇವರ್ ಕೊಡುತ್ತೆ. ಬಟ್ ಇದನ್ನು ನಮಗೆ ಪೀಸ್ ಆಗಿ ಇಟ್ಟೋದ್ರಿಂದ ತುಂಬ ಟೇಸ್ಟಿಯಾಗಿ ಸಿಗುತ್ತೆ. ಸೊ ಕರ್ಬೂಜ ಜ್ಯೂಸ್ ಅಂದರೆ ನಮಗೆ ಆ ರೇಂಜಲ್ಲಿ ಸ್ವಲ್ಪ ಇರಬೇಕಲ್ಲ, ಹಾಗಾಗಿ ಸೊ ಇದನ್ನು ಸ್ವಲ್ಪ ಹಾಗೆ ಇಟ್ಕೊಳ್ಳೋಣ ಈ ರೀತಿ. ಈಗ ನೋಡಿ ನಮಗೆ ಇದು ತಣ್ಣಗಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೀತಿ ಇರಬೇಕಾಗತ್ತೆ. ಸ್ವಲ್ಪ ಚೆನ್ನಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಈ ರೀತಿ ಕಪ್ಗಳಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಪಲ್ಪ್ ಸೇರಿಸ್ಕೊಳ್ಳೋಣ ಈ ರೀತಿ. ಹಾಗೆ ಮನೆಯಲ್ಲಿ ಕಿಟ್ಟಿ ಪಾರ್ಟಿ, ಹಾಗೆ ಯಾರಾದ್ರು ಗೆಸ್ಟ್ ಬಂದಾಗ ಅಥವಾ ಏನಾದರೂ ಮಕ್ಕಳ ಬರ್ಡೇ ಆ ಥರ ಏನಾದರೂ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಒಂದು ಹೊಸ ಟೇಸ್ಟು ಸಿಗುತ್ತೆ ನಮಗೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಶೀಟ್ಸ್ ಹಾಗೆ ಇಟ್ಕೊಂಡಿದ್ವಿ, ಸೊ ಅದನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ. ಸೊ ಫೈನಲಿ ಜ್ಯೂಸ್ ರೆಡಿ ಆಯಿತು. ಸೊ ನಿಮ್ಮ ಮನೆಗಳಲ್ಲೂ ಈ ರೀತಿ ಮಾಡ್ಕೊಂಡು ಕುಡಿದು ನೋಡಿ ಹೇಗಿದೆ ಅಂತ. ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.